ಇಲಾಖೆ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ. ಇಲಾಖೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಒದಗಿಸ್ಕೊಡೋದು ಸರ್ಕಾರದ ಜವಾಬ್ದಾರಿ. ಹಿಂದೆ 2020ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಆಂಟಿ ಟೆರರ್ ಯೂನಿಟ್ ವಾಸ್ ಕ್ರಿಯೇಟೆಡ್ ಬೈ ಯಡಿಯೂರಪ್ಪ ಗವರ್ಮೆಂಟ್. ಆಂಟಿ ಟೆರರ್ 8 ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೂಡ ಕ್ರಿಯೇಟ್ ಮಾಡಿದ್ರು. ಮುಂದೆ ಲಾಸ್ಟ್ 16 ಮಂತ್ಸ್ ಅಂತ ಇವ್ರು ಸರ್ಕಾರ ನಡೆಸ್ತಾ ಇದಾರೆ. ಏನಾದ್ರೂ ನೆಟ್ ಎಡಿಷನ್ ಮಾಡಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್ಗೆ? ನಾನು ಪೊಲೀಸ್ ಇಲಾಖೆ ಒಳಗೆ ನಾನು ಇದ್ದವನು. ಐ ನೋ ದ ಡಿಫಿಕಲ್ಟಿ ಅಂಡ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಆಫ್ ದ ಡಿಪಾರ್ಟ್ಮೆಂಟ್. ನಾನು ಇನ್ಫ್ಯಾಕ್ಟ್ ಐ ಗಿವ್ ಎನ್ ಎಕ್ಸಲೆಂಟ್ ಒಪಿನಿಯನ್ ಅಬೌಟ್ ದ ಇನ್ವೆಸ್ಟಿಗೇಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಟ್ ಫಿಲ್ಮ್ ಆಕ್ಟರ್ ಕೇಸ್ ಒಳಗೆ. ಅದು ದಟ್ ಈಸ್ ದಿ ಕೆಪಾಸಿಟಿ ದ ಡಿಪಾರ್ಟ್ಮೆಂಟ್. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದಿ ಪ್ರೊಟೆಕ್ಷನ್. ಯಾಕೆ ISD ಗೆ ನೀವು ಯೂಸ್ಲೆಸ್ ಮಾಡಕ್ ಬಿಟ್ಟಿದ್ದೀರಾ? ನೀವು ISD ರಿವ್ಯೂ ಮಾಡಿದ್ದೀರಾ ಒಂದ್ ಸರ್ತಿ ಆದ್ರೂ? ಮಾಡಬೇಕಾಗಿತ್ತು ISD ರಿವ್ಯೂ. ಇಷ್ಟು ಜನ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಅಲ್ಲಿಗೆ ಯಾಕೆ ಮಾಡಿಲ್ಲ? ಅದು ಅದೇನು ಹೊಸದೇನ? ವಸೂಲಿ ಕೆಲಸ ಮಾಡೋದೇನು? ನಾವು ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು, ನಾನು ಹೋದ ನಂತರ ಮಾಡ್ತಾರೆ, ಮುಂದೆನೂ ಮಾಡ್ತಾ ಇದ್ರು. ದಟ್ ಈಸ್ ವಾಟ್ ಇಟ್ ಈಸ್ ಮೆಂಟ್ ಫಾರ್ ಓವರ್ ದರ್. ಯಾಕೆ ಕೋಟ್ಯಾಂತರ ರೂಪಾಯಿ CCBಗೆ ಹೋಗ್ಬೇಕು ಅಂತ ಕೊಟ್ಟು ಹೋಗ್ತಾರೆ ಅಲ್ಲಿಗೆ? ಅದೇನು CCBಯಲ್ಲಿ ಏನು? ಸಮ್ಟೈಮ್ಸ್ ನಾವು ಇಂಟರ್ನಲ್ಲಿ ಮಾತಾಡ್ತಾ ಇದ್ದೀವಿ, CCBಗೆ ಬಂದ್ ಮಾಡಿಬಿಟ್ಟು ಬಹುಶಃ ಕ್ರೈಮ್ ಕಡಿಮೆ ಆಗುತ್ತೆ ಬೆಂಗಳೂರು ಸಿಟಿ ಒಳಗೆ ಅಂತ. ಹೌದು, ಕೆಲ ಆಗುತ್ತೆ. ಬಿಕಾಸ್ CCB ಹಸ್ ಬಿನ್ ಟಾಸ್ಕ್ಡ್. ವಸೂಲಿ ಮಾಡ್ಕೊಂಡ್ ಬಾ, ತಗೊಂಬಾ, ದುಡ್ಡು ಸಿಕ್ಕಿದ ಕಡೆ ಅವ್ರಿಗೆ ಸಂಬಂಧ ಪಡೆದೇ ಇರೋ ಜಾಗದಿಂದನೂ ಅವ್ರಿಗೆ ಕೈ ಹಾಕೋ. ಈಗ ಅವ್ರಿಗೆ ಪೊಲೀಸ್ ಸ್ಟೇಷನ್ ಪವರ್ಸ್ ಕೂಡ ಬಂದಿದೆ Section 2 CRPC ಇಂದ. ಈಗ ಮುಂಚೆ ಅದು ಇರಲಿಲ್ಲ. ಸೊ ಅದು ತಗೊಂಡ ನಂತರ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್. ಬಟ್ ಪರಿಣಾಮ ಏನ್ ಬರ್ತಾ ಇದೆ? ವಾಟ್ ಈಸ್ ಜನಸಾಮಾನ್ಯನಿಗೆ CCB ಇಂದ ಏನಾದ್ರೂ ನ್ಯಾಯ ಸಿಗ್ತಾ ಇದೆಯಾ? ಅವಾಗ ನಾನು CCBಗೆ ಡಿವೈಡ್ ಮಾಡಿಬಿಟ್ಟು ಆಲ್ ಓವರ್ ಸಿಟಿ ಹಾಕಬೇಕು ಅಂತ ಇದೆ ನಾನು ಅವಾಗ, ಇನ್ನು 2020ನೇ ಇಸ್ವಿಯಲ್ಲಿ. ಬಟ್ ಸಿ, ಆಂಟಿ ಕ್ರೈಮ್ ಸಿಂಡಿಕೇಟ್ ಇಸ್ ಸೋ ಸ್ಟ್ರಾಂಗ್ ದಟ್ ದೇ ಡೋಂಟ್ ವಾಂಟ್ ಟು ಬಿ ಬ್ರೋಕನ್ ಅಟ್ ಆಲ್ ಓವರ್ ದಟ್.